ಹಾಗಾದ್ರೆ ನೀವು ಹೇಳ್ದಂಗೆ ಮಾಡಿದ್ರೆ ಶಾಶ್ವತ ಪರಿಹಾರ. ಖಂಡಿತವಾಗಿ ಶಾಶ್ವತ. ಬ್ಯಾಕ್ ಪೇನ್ಗೆ ನಾವೇ ಫಸ್ಟ್ ಆಗಿ ಮಾಡ್ತಾ ಇರುವಂತದ್ದು. ಚೈನಾದಲ್ಲಿ ಮೋಷನ್ ಅಕ್ಯುಪಂಕ್ಚರ್ ಅಂತ ಒಂದು ಕಾನ್ಸೆಪ್ಟ್ ಮಾಡ್ತಾ ಇದ್ರು, ಅಂದ್ರೆ ಪಿಕ್ ಮಾಡ್ಕೊಂಡು ಸ್ವಲ್ಪ ಮೂವ್ಮೆಂಟ್ಸ್ ಮಾಡುವಂತದ್ದು. ನನ್ನ ಪ್ರಕಾರ ನಾನು ಕರ್ನಾಟಕದಲ್ಲಾಗಲಿ ಬೆಂಗಳೂರಲ್ಲಿ ನಾನು ಎಲ್ಲೂ ನೋಡ್ಲಿಲ್ಲ. ಸುಮಾರು ಜನ ಹೇಳ್ತಾರೆ ಬ್ಯಾಕ್ ಪೇನ್ ಬಂದ್ರೆ ಅದು ಗುಣ ಆಗೋದೇ ಇಲ್ಲ, ಟ್ಯಾಬ್ಲೆಟ್ಸ್ ತಗೋಬೇಕು ಅಂತೆಲ್ಲ ಹೇಳ್ತಾರೆ. ಇಲ್ಲಿಗೆ ಬಂದ್ರೆ ಎಷ್ಟು ದಿನದಲ್ಲಿ ನೀವು ಕ್ಲಿಯರ್ ಮಾಡ್ಕೊಡ್ತೀರಾ? ನಾವಿಲ್ಲಿ 15 ದಿನದಲ್ಲಿ ಪ್ಲಾನ್ ಇಟ್ಟಿರುವಂತದ್ದು. ಪ್ರತಿ ಸಲ ನೋಡಿ ಮುಂದ್ಗಡೆ ಬೆಂಡಾದಾಗ ಇದಕ್ಕೆ ಹೋಗಿ ತಾಗ್ತದೆ ನೋಡಿ, ಈ ತರ ತಾಗದಾಗ ಕಾಣಿಸ್ಕೊಳ್ಳುವಂತಹ ಪೇನ್ ಇದು. ಯೂಶಲಿ ಎಲ್ಲರಿಗೂ ಬ್ಯಾಕ್ ಪೇನ್ ಇರೋ ಏರಿಯಾ ಈ ಏರಿಯಾ. ಸೊ ಇಲ್ಲಿ ನಾವು ಪ್ರಾಪರ್ ಆಗಿ ಟ್ರೀಟ್ಮೆಂಟ್ಸ್ ಅನ್ನ ಕೊಡುವಂಥದ್ದು. ಕೈರೋ ಪ್ರಾಕ್ಟೀಸ್ ಮತ್ತೆ ಸ್ಪೈನಲ್ ಮ್ಯಾನಿಪುಲೇಷನ್ಸ್ ಮೂವ್ಮೆಂಟ್ಸ್ ಅನ್ನ ಮಾಡ್ತಾ ಇರುವಂತದ್ದು. ಇಲ್ಲಿ ಕಂಪ್ಲೀಟ್ ಆಗಿ ಸ್ಟ್ರೆಚಿಂಗ್ ಫೀಲ್ ಆಗುತ್ತೆ. ಪ್ರಾಕ್ಟೀಸ್ ಮಾಡಿ ಮೇಲೆ ಬನ್ನಿ. 1 ಸೊ ಈ ಒಂದು ಸ್ಟ್ರೆಂತ್ ಚೆನ್ನಾಗಿ ಆಗ್ಬೇಕಂತಲೇ ನಾವು ಇಲ್ಲಿ ಪ್ರಾಪರ್ ಆಗಿ ಮೂವ್ಮೆಂಟ್ಸ್ ಅನ್ನ ಮಾಡುವಂಥದ್ದು. ನೀವೆಲ್ಲೆಲ್ಲೋ ಹೋಗಿ ಉಳ್ಕೊಳ್ಳೋದೆಲ್ಲ ಮಾಡಿರಬಹುದು, ಆದ್ರೆ ಇಲ್ಲಿ ಉಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬೆಳಿಗ್ಗೆ ಬಂದ್ರೆ ಟ್ರೀಟ್ಮೆಂಟ್ ತಗೊಂಡು ಮನೆಗೆ ಹೋಗ್ಬಹುದು. ಎಷ್ಟು ಕಪ್ ಹಾಕಬೇಕು ಆ ತರ ಏನಾದ್ರು ಇರುತ್ತಾ? ಇಲ್ಲ, ನಮ್ಗೆ ಅವ್ರದ್ದು ಮಸಲ್ ಟೆನ್ಷನ್ಸ್ ಎಷ್ಟಿದೆ ಅದ್ರ ಮೇಲೆ ನೋಡ್ಕೊಂಡು ನಾವು ಕೊಡುವಂಥದ್ದು. ಕಂಟಾಮಿನೇಟೆಡ್ ಬ್ಲಡ್ಸ್ ಏನಿದೆ ಅದನ್ನು ಕೂಡ ನಾವು ಹೊರಗಡೆ ತೆಗಿಬೇಕು ಕ್ಲಿಯರ್ ಆಗಿ. ಈ ಮೂವ್ಮೆಂಟ್ಸ್ ಮಾಡ್ತಿರುವಾಗ ನಿಮ್ಮದು ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಇನ್ಕ್ರೀಸ್ ಆಗುತ್ತೆ, ಮೈಕ್ರೋ ಇಂಜರೀಸ್ ಆಗುತ್ತೆ. ಅವಾಗ ಏನಾಗುತ್ತೆ ಅಂದರೆ ನಿಮ್ಮದು ರಿಕವರಿ ಫಾಸ್ಟ್ ಆಗುತ್ತೆ. ಈ ಏರಿಯಾದಲ್ಲಿ ಕಂಪ್ಲೀಟ್ ಆಗಿ ಸ್ಟಿಚಿಂಗ್ಸ್ ಫೀಲ್ ಆಗುತ್ತೆ ನಾವು ಈ ಪ್ರಾಕ್ಟೀಸ್ ಮಾಡಿದಾಗ. ಸೊ ನಾವು ಸ್ಟೀಮ್ ಕೂಡ ಬೆಂಗಳೂರು ವೆದರಲ್ಲಿ ಆಕ್ಚುಲಿ ಕೋಲ್ಡ್ ಜಾಸ್ತಿ, ಜನರಿಗೆ ಸೆಟ್ ಆಗೋದಿಲ್ಲ, ಮತ್ತೆ ಅವ್ರದ್ದು ಫಿಸಿಕಲ್ ಆಕ್ಟಿವಿಟೀಸ್ ಕೂಡ ಕಮ್ಮಿ ಇದೆ. ಸೊ ಕೆಲವೊಂದ್ಸತಿ ಕೈರೋ ಮಾಡೋರು ಖಾಲಿ ಬೋನ್ ಅಲೈನ್ಮೆಂಟ್ ಮಾತ್ರ ಮಾಡ್ತೇವೆ, ನಾವು ಅದು ಮಾಡ್ತೇವೆ, ಮಸಲ್ ಸ್ಟ್ರೆಂತ್ ಮಾಡ್ತೇವೆ, ಪ್ರಾಪರ್ ಡಯಟ್ ಕೊಡ್ತೇವೆ, ನ್ಯೂಟ್ರಿಷನ್ ಸಪ್ಲಿಮೆಂಟ್ಸ್ ಹೇಗೆ ಅಂತ ಹೇಳ್ತೇವೆ. ಸೊ ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡಿಸ್ತೇವೆ, ಸ್ಟ್ರೆಸ್ ಅನ್ನ ಕಮ್ಮಿ ಮಾಡ್ಲಿಕ್ಕೆ ನೋಡ್ತಾ ಇದ್ದೇವೆ. ಸೊ ಪ್ರತಿಯೊಂದನ್ನ ಎಟ್ ಎ ಟೈಮ್ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಅಂತ ಈ 6am ಕಾನ್ಸೆಪ್ಟ್ ಅನ್ನ ಮಾಡಿರುವಂತದ್ದು. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಿಮಗೇನಾದರೂ ಬ್ಯಾಕ್ ಪೈನ್ ಇದ್ದರೆ ಅದರ ನೋವು ಹೇಗಿರುತ್ತೆ ಅನ್ನೋದರ ಅನುಭವ ನಿಮಗಾಗಿರುತ್ತೆ. ಸೊ ಹಾಗಾಗಿ ಈ ನೋವನ್ನು ತಿಂದವರಿಗೆ ಈ ನೋವನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಒಂದು ದಾರಿ ಇದ್ದರೆ ಅದು ಡಾಕ್ಟರ್ ಅಭಿ ಕೊಲ್ಲೂರ್ಸ್ ಕ್ಲಿನಿಕಲ್ಲಿ ಇದೆ ಅನ್ನೋದು ಗೊತ್ತಾಯಿತು. ಇಲ್ಲಿ ಒಂದು ಸ್ಪೆಷಲ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಾವೆಲ್ಲ ಪ್ರಕೃತಿ ಚಿಕಿತ್ಸೆಯನ್ನು ಈಗಾಗಲೇ ಕೇಳಿರ್ತೀವಿ. ಪ್ರಕೃತಿ ದತ್ತವಾಗಿ ನಮಗೆ ಏನೆಲ್ಲ ಆರೋಗ್ಯ ಮೌಲ್ಯಗಳಿದೆ ಅದ್ರ ಬಗ್ಗೆ ಒಂದು ಮಾಹಿತಿಯ ಜೊತೆಗೆ ಈ ಥರದ ಬ್ಯಾಕ್ ಪೇನ್ಗಳಿರ್ಬೋದು ಅಥವಾ ಯಾವುದೇ ನೋವಿರ್ಬೋದು ಅದನ್ನು ನಾರ್ಮಲ್ ಆಗಿ ಕ್ಲಿಯರ್ ಮಾಡ್ಕೋಬೇಕು ಅನ್ನೋದು ಇದ್ದರೆ ನೀವು ಇಲ್ಲಿರುವಂತಹ 6am ಕ್ಲಬ್ಗೆ ಜಾಯ್ನ್ ಆಗ್ಬೋದು. ಇಲ್ಲಿ ಡಾಕ್ಟರ್ ಅಭಿ ಅವರು ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಮುಂಜಾನೆ ನಿಮ್ಮ ಒಂದು ಕ್ಲಿನಿಕ್ಗೆ ನಾವು ಬಂದಿದ್ದೀವಿ. ಇಲ್ಲಿ ಸಾಕಷ್ಟು ಜನ ಸೇರಿದ್ದಾರೆ. ಈ ಬ್ಯಾಕ್ ಪೇನ್ ಬಗ್ಗೆ ಒಂದು ವಿಶೇಷವಾದ ಪ್ರಯತ್ನ ಮಾಡ್ತಾ ಇದ್ದೀರಾ. ಅಂದರೆ ಇವತ್ತಿನ ಯಂಗ್ಸ್ಟರ್ಸಲ್ಲಿ ಸಿಕ್ಕಾಪಟ್ಟೆ ಜನರಿಗೆ ಬ್ಯಾಕ್ ಪೇನೇ ಜಾಸ್ತಿ ಇರುವಂಥದ್ದು. ಹಾಗಾಗಿ ಯಂಗ್ಸ್ಟರ್ಸ್ ಮಾತ್ರ ಅಲ್ಲ, ಎಲ್ಲರಿಗೂ ಕೂಡ ಇದ್ರ ಬಗ್ಗೆ ಒಂದು ಕಳಕಳಿಯ ಜೊತೆಗೆ ಇದನ್ನು ನಾನು ನಿವಾರಿಸಿ ಕೊಡ್ತೀನಿ ಅನ್ನುವಂಥ ಒಂದು ಛಲವನ್ನು ನೀವು ತಗೊಂಡಿದ್ದೀರಾ. ಸೊ ಇಲ್ಲಿ ಏನು ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇರುವಂಥದ್ದು? ಮೊದಲನೇದಾಗಿ ನಾವು ಬ್ಯಾಕ್ ಪೇನ್ ಅನ್ನು ಸೆಲೆಕ್ಟ್ ಮಾಡಿರೋ ರೀಸನ್ ಯಾಕಂತ ಹೇಳಿದ್ರೆ, ಜನರಿಗೆ ಈಗ ಆಲ್ಮೋಸ್ಟ್ ಈಗಿನ ರೀಸೆಂಟ್ ಡಾಟಾ ಪ್ರಕಾರ 50-60% ಜನರಿಗೆ ಯಾರಿಗೆಲ್ಲ ಕಂಪ್ಲೀಟ್ ಬ್ಯಾಕ್ ಪೇನ್ ಇದೆ, ಅದು ಬ್ಯಾಕ್ ಪೇನ್ ಬೇರೆ ಡಿಸೀಸ್ ಇಂದ ಬಂದಿರುವಂತದ್ದಲ್ಲ. ಸೊ 2 ರೀತಿ ಬ್ಯಾಕ್ ಪೇನ್ ಬರುತ್ತೆ, ಒಂದು ಪ್ಯಾಥಾಲಜಿಕಲ್ ಬ್ಯಾಕ್ ಪೇನ್ ಅಂತ, ಇಲ್ಲ ಅಂದ್ರೆ ಮೆಕ್ಯಾನಿಕಲ್ ಬ್ಯಾಕ್ ಪೇನ್ ಅಂತ. ಯಾರಿಗೆಲ್ಲ ಈಗ ಅರೌಂಡ್ ಒಂದು 80-90% ಬ್ಯಾಕ್ ಪೇನ್ ಇದೆಯೋ ಅದೆಲ್ಲ ಬಂದಿರುವಂತದ್ದು ಯಾರಿಗೆಲ್ಲರಿಗೂ ಮೆಕ್ಯಾನಿಕಲ್ ಬ್ಯಾಕ್ ಪೇನ್. ಅಂದ್ರೆ ಅವ್ರದ್ದು ಲೈಫ್ ಸ್ಟೈಲ್ ಚೇಂಜಸ್ ಇಂದ, ಪುವರ್ ಡಯಟ್ ಫುಡ್ ಹ್ಯಾಬಿಟ್ಸ್ ಇಂದ, ಅದ್ರ ಜೊತೆಗೆ ಅವ್ರದ್ದು ಪೋಸ್ಚರ್ ಚೇಂಜಸ್ ಇಂದ, ಇಲ್ಲ ಅಂತ ಹೇಳಿದ್ರೆ ಅವರ ಫಿಸಿಕಲ್ ಆಕ್ಟಿವಿಟೀಸ್ ಕಮ್ಮಿ ಇರೋದ್ರಿಂದ ಎಲ್ಲ ಬಂದಿರುವಂತದ್ದು. ಈಗ ಎಂತ ಬ್ಯಾಕ್ ಪೇನ್ ಇದ್ರೂ ಇಲ್ಲಿ ಒಂದು ಕ್ಲಿಯರೆನ್ಸ್ ಸಿಗುತ್ತಾ ಹೇಗೆ? ನಾವು ಹೊಸ ಒಂದು ಕಾನ್ಸೆಪ್ಟ್ ಅನ್ನ ಮಾಡಿರುವಂತ 6am ಕ್ಲಬ್ ಅಂತ ಹೇಳಿ. 6am ಕ್ಲಬ್ ಬೇರೆ ಏನಿಲ್ಲ, ನಾವು ಬ್ಯಾಕ್ ಪೇನ್ ಅನ್ನ ಕಂಪ್ಲೀಟ್ ಆಗಿ ಒಂದು ಎಲ್ಲಾ ರೀತಿಯಿಂದ ಕೂಡ ನಾವು ಟ್ರೀಟ್ಮೆಂಟ್ ಮಾಡುವಂತ ಒಂದು ಕಾರ್ಯಕ್ರಮ, ಬೇರೆ ಏನಲ್ಲ. ನಾರ್ಮಲಿ ನಾವು ಬೇರೆ ಕಡೆ ಹೋದ್ರೆ ಮಾತ್ರೆಗಳನ್ನ ಕೊಡೋದು ಅದು ಇದು ನಡೆಯುತ್ತೆ, ಆದ್ರೆ ಇಲ್ಲ ಆ ತರದ್ದೇನು ಇಲ್ಲ. ಯೋಗ ಮ್ಯಾಟ್ ಹಾಕಿದರೆ ಈಗ ಆಲ್ರೆಡಿ ಜನ ಕೂತ್ಕೊಂಡಿದ್ದಾರೆ. ಇಲ್ಲಿ ಯೋಗದಿಂದಲೇ ಶುರು ಆಗುತ್ತೆ. ಇದನ್ನ ಯೋಗದಿಂದ ಕ್ಲಿಯರ್ ಮಾಡೋದಕ್ಕೆ ಆಗುತ್ತಾ, ಅಥವಾ ಇಲ್ಲಿ ಈ ಚಿಕಿತ್ಸೆ ಅಂತ ಹೇಳಿದ್ರೆ ಇಲ್ಲಿ ಏನೇನಿರುತ್ತೆ? ಯೋಗ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್, ಅದ್ರ ಜೊತೆ ನಾವು ಚೈನೀಸ್ ಸಿಸ್ಟಮ್ ಆಫ್ ಮೆಡಿಸಿನ್ ಅಕ್ಯುಪಂಕ್ಚರ್ ನ ಕಾಂಬಿನೇಷನ್ಸ್ ಅಲ್ಲಿ ಕೊಡ್ತಾ ಇದ್ದೇವೆ. ಸೊ ಅವ್ರು ಏನು ಯೋಗ ಪೋಸ್ಚರ್ಸ್ ಬ್ಯಾಕ್ ಪೇನ್ ಯೋಗ ಮಾಡ್ತಾ ಇದ್ದೇವೋ, ಸೊ ಅದ್ರ ಜೊತೆ ನಾವು ಅವರಿಗೆ ಅಕ್ಯುಪಂಕ್ಚರ್ ನೀಡಲ್ಸ್ ಅನ್ನ ಹಾಕಿ ನಾವು ಅವರಿಗೆ ಸ್ಟ್ರೆಚಿಂಗ್ಸ್ ಅನ್ನ ಕೊಡುವಂತದ್ದು. ಸೊ ಖಾಲಿ ಇಲ್ಲಿ ಇಷ್ಟು ಮಾತ್ರ ಅಲ್ಲ ನಡೆಯೋದು, ಇದ್ರ ಜೊತೆ ಬೇರೆ 8-10 ಬೇರೆ ಬೇರೆ ಟ್ರೀಟ್ಮೆಂಟ್ಸ್ ಇದೆ. ಈಗ ಸುಮಾರು ಜನ ಹೇಳ್ತಾರೆ ಬ್ಯಾಕ್ ಪೇನ್ ಬಂದ್ರೆ ಅದು ಗುಣ ಆಗೋದೇ ಇಲ್ಲ, ಟ್ಯಾಬ್ಲೆಟ್ಸ್ ತಗೋಬೇಕು ಅಂತೆಲ್ಲ ಹೇಳ್ತಾರೆ. ಇಲ್ಲಿಗೆ ಬಂದ್ರೆ ಎಷ್ಟು ದಿನದಲ್ಲಿ ನೀವು ಕ್ಲಿಯರ್ ಮಾಡ್ಕೊಡ್ತೀರಾ? ನಾವಿಲ್ಲಿ 15 ದಿನದಲ್ಲಿ ಪ್ಲಾನ್ ಇಟ್ಟಿರುವಂತದ್ದು. ಸೊ 15 ದಿನ ಅಂದ್ರೆ ಒಂದು ದಿನ ಆದ್ಮೇಲೆ ಇನ್ನೊಂದು ದಿನಕ್ಕೆ ಟ್ರೀಟ್ಮೆಂಟ್ಸ್ ಅನ್ನ ಗ್ಯಾಪ್ ಕೊಟ್ಟು ನಾವು ಟ್ರೀಟ್ಮೆಂಟ್ ಮಾಡುವಂತದ್ದು. ಅವ್ರದ್ದು ಏನ್ ರೂಟ್ ಕಾಸ್ ನೋಡ್ಬೇಕು, ನಾವು ಏನಂತ ಎಲ್ಲಿಂದ ಶುರು ಆಯ್ತು ಅಂತ ಹೇಳಿ ಬ್ಯಾಕ್ ಪೇನ್ ನೋಡ್ಬೇಕು. ಎಲ್ಲಿಂದ ಶುರು ಆಯ್ತು ಅದಕ್ಕೆ ಟ್ರೀಟ್ಮೆಂಟ್ ಮಾಡಿಲ್ಲ ಅಂದ್ರೆ ನಮಗೆ ಟ್ರೀಟ್ಮೆಂಟ್ ಮಾಡಿ ಪ್ರಯೋಜನ ಇಲ್ಲ. ಚೈನಾದಲ್ಲಿ ಮೋಷನ್ ಅಕ್ಯುಪಂಕ್ಚರ್ ಅಂತ ಒಂದು ಕಾನ್ಸೆಪ್ಟ್ ಮಾಡ್ತಾ ಇದ್ರು, ಅಂದ್ರೆ ಪಿಕ್ ಮಾಡ್ಕೊಂಡು ಸ್ವಲ್ಪ ಮೂವ್ಮೆಂಟ್ಸ್ ಮಾಡುವಂತದ್ದು. ನನ್ನ ಪ್ರಕಾರ ನಾನು ಕರ್ನಾಟಕದಲ್ಲಾಗ್ಲಿ ಬೆಂಗಳೂರಲ್ಲಿ ನಾನು ಎಲ್ಲೂ ನೋಡ್ಲಿಲ್ಲ ಅಂತ ಒಂದು ಕಾನ್ಸೆಪ್ಟ್ ಬ್ಯಾಕ್ ಪೇನ್ಗೆ ನಾವೇ ಫಸ್ಟ್ ಆಗಿ ಮಾಡ್ತಾ ಇರುವಂತದ್ದು. ಓಕೆ, ಈಗ ಇದು ಬೆಂಗಳೂರಿನವರಿಗೆ ಇದು ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ಖಂಡಿತವಾಗಿ, ಯಾಕಂದ್ರೆ ಇವರ ಒಂದು ಕ್ಲಿನಿಕ್ ಇರೋದು ಕೂಡ ಬೆಂಗಳೂರಲ್ಲೇ. ಸೊ ಇದರ ಕಂಪ್ಲೀಟ್ ಅಡ್ರೆಸ್ಸು, ಕಾಂಟ್ಯಾಕ್ಟ್ ನಂಬರ್ ಎಲ್ಲವೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೊಟ್ಟಿರ್ತೀನಿ. ಯಾರಿಗಾದ್ರೂ ಬ್ಯಾಕ್ ಪೇನ್ ಇದ್ದರೆ ಅಥವಾ ಬೇರೆ ಏನಾದರೂ ನೋವುಗಳಿದ್ರೆ ಇವರನ್ನು ನೇರವಾಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಈಗ ಶುರು ಮಾಡೋಣ. ನಮ್ಮ ಆನ್ ಸ್ಕ್ರೀನೇ ಕಂಪ್ಲೀಟ್ ಪ್ರೋಸೆಸ್ಸನ್ನು ತೋರಿಸೋಣ. ಅಲ್ಲಿ ಏನೇನು ವ್ಯಾಲ್ಯೂಬಲ್ ಥಾಟ್ಸ್ ಇದೆ ಅದ್ರ ಬಗ್ಗೆ ಮಾತಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ಅಂತ ತಿಳಿಸೋಣ. ಸೊ ಸ್ಟ್ರೆಸ್ ಇಳಿಸಿದ್ರೇನೆ ಆಲ್ಮೋಸ್ಟ್ 50-60% ಪೇನ್ ಕಮ್ಮಿ ಆಗಿಬಿಡುತ್ತೆ. ಸೊ ಅದಕ್ಕೆ ನಾವು ಯೋಗವನ್ನ ಮಾಡುವಂಥದ್ದು. ಸೊ ಯೋಗದಿಂದ ಶುರು ಮಾಡುವಂತ, ಯೋಗದಲ್ಲಿ ಸಪ್ರೇಟ್ ಆಗಿ ಈಗ ಬ್ಯಾಕ್ ಪೇನ್ಗೆ ಅಂತ ಸಪ್ರೇಟ್ ಮೂವ್ಮೆಂಟ್ಸ್ ಇದೆ. ಸೊ ಅದನ್ನು ನಾನು ನಿಮಗೆ ಹೇಳ್ತೇನೆ. ಸೊ ನಿಧಾನವಾಗಿ ಶ್ವಾಸವನ್ನು ಹೇಳ್ಕೊಳ್ಳಿ.
ನಿಮ್ಮ 2 ಕಾಲುಗಳನ್ನು ಮುಂದೆ ತಗೊಂಡು ಹೀಗೆ ಪಕ್ಕದಿಂದ ಕೆಳಗೆ ಹಾಕೊಳ್ಳಿ. ಈಗ ಮೊದಲನೇ ಆಸನ ಭುಜಂಗಾಸನ. ನಿಮ್ಮ 2 ಕೈಗಳನ್ನ ನಿಮ್ಮ ಶೋಲ್ಡರ್ ಹತ್ರ ತಗೊಂಬನ್ನಿ, ನಿಮ್ಮ ಭುಜದ ಹತ್ರ ತಗೊಂಬನ್ನಿ. ಉಸಿರು ತಗೊಂತಾ ಮೇಲ್ ಬನ್ನಿ. ನಿಧಾನವಾಗಿ ಉಸಿರು ಬಿಡ್ತಾ ವಾಪಸ್ ಬನ್ನಿ. ಸೊ ಯೋಗದ ಜೊತೆಗೆ ನಾವು ಮೂಮೆಂಟ್ಸ್ ಅನ್ನ ಕೊಡುವಂಥದ್ದು ಅಕ್ಯುಪಂಕ್ಚರ್ ಮೂಮೆಂಟ್ ಅನ್ನ ನೋಡಿ. ಯೂಶಲಿ ಬ್ಯಾಕಿಗೆ ಅವರಿಗೆ ಮಸಲ್ಸ್ ಪೇನ್ ಆಗಿರುವಾಗ, ಸೊ ಯೂಶಲಿ ಈ ಏರಿಯಾದಲ್ಲಿ ಪೇನ್ ಜಾಸ್ತಿ ಇರುವಂಥದ್ದು, ಬೋನ್ ಈ ತರ ಅಲೈನ್ಮೆಂಟ್ ಆಗಿರುವಂಥದ್ದು. ಸೊ ಕಂಪ್ಲೀಟ್ ಆಗಿ ಸೊ ಇವರಿಗೆ ಏನು ಪ್ರಾಬ್ಲಮ್ ಆಗಿರುತ್ತೆ ಅಂತ ಹೇಳಿದ್ರೆ ಲಂಬಾರ್ ಸ್ಪಾಂಡಲೈಸಿಸ್ ಅಂತ ಹೇಳಿದ್ರೆ, ಮತ್ತೆ ಸಯಾಟಿಕದಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಸೊ ಜಸ್ಟ್ ಇಲ್ಲಿಂದ ಬರುವ ನರ್ವ್ಸ್ ಇದೆಯಲ್ವಾ, ಇಲ್ಲಿಂದ ಡಿಸ್ಕ್ ಪ್ರಲಾಸವಾಗಿ ಈ ನರ್ವ್ ಇಂದ ಇಲ್ಲಿಗೆ ಟಚ್ ಆಗ್ತಾ ಇರುತ್ತೆ. ರೆಡ್ ಅಲ್ಲಿ ಇದೆಯಲ್ಲ, ರೆಡ್ ಅಲ್ಲಿ ಇರುವಂತದ್ದು. ಯೂಶಲಿ ನಾವು ಹಿಂದ್ಗಡೆ ಬೆಂಡ್ ಆಗೋದಿಲ್ಲ, ನಮ್ಮ ಮಸಲ್ಸ್ ವೀಕ್ ಇರುತ್ತೆ, ಮತ್ತೆ ನಾವು ತುಂಬಾ ಮುಂದ್ಗಡೆ ಬೆಂಡ್ ಆಗ್ತಾ ಬರ್ತೇವೆ. ನೋಡಿ ಪ್ರತಿ ಸಲ ನೋಡಿ ಮುಂದ್ಗಡೆ ಬೆಂಡ್ ಆದಾಗ ನೋಡಿ ಟಚ್ ಆಯ್ತು, ಇದಕ್ಕೆ ಹೋಗಿ ತಾಗ್ತದೆ ನೋಡಿ. ಈ ತರ ತಾಗದಾಗ ಕಾಣಿಸ್ಕೊಳ್ಳುವಂತಹ ಪೇನ್ ಇದು. ಓಕೆ, ಇದು ತುಂಬಾ ದಪ್ಪಗಿರೋರಿಗೆ ಜಾಸ್ತಿ ಬರೋದಾ ಅಥವಾ ಹೇಗೆ? ತುಂಬಾ ದಪ್ಪಗಿರೋರಿಗೆ ಮಾತ್ರ ಅಂತಲ್ಲ, ಸೊ ಯಾರ್ದು ನಾರ್ಮಲ್ ಆಗಿ ಎಲ್ಲರದು ನೋಡಿದ್ರೆ ಯಾರ್ದು ಮಸಲ್ ಸ್ಟ್ರೆಂತ್ ಇರೋದಿಲ್ಲ, ಸೊ ಅಂತವರಿಗೆ ಜಾಸ್ತಿ ಬರುವಂತದ್ದು. ಸಯಾಟಿಕ್ ಅನ್ನೋದೊಂದು ಪ್ರಾಬ್ಲಮ್ ಅಲ್ಲ ಆಕ್ಚುಲಿ. ಸಯಾಟಿಕ್ ಅನ್ನೋದೊಂದು ನರ್ವ್, ಅದು ನಾನು ಆಗ ತೋರಿಸಿದಾಗೆ ಡಿಸ್ಕ್ ಹೋಗಿ ಅದಕ್ಕೆ ತಾಗಿದಾಗ ಅಲ್ಲಿಗೆ ಪೇನ್ ಕಾಣಿಸ್ಕೊಳ್ಳಿಕ್ಕೆ ಶುರು ಆಗುವಂಥದ್ದು. ಸೊ ಈಗ ನಾನು ಅಕ್ಯುಪಂಕ್ಚರ್ ಹಾಕಿದಾಗ ಏನಾಗಿದಾಗ ಆಯ್ತು ಅಂತ ಹೇಳಿದ್ರೆ ಆ ನರ್ವ್ ಸ್ಟಿಮ್ಯುಲೇಷನ್ಸ್ ಆಗುತ್ತೆ. ಅಲ್ಲಿ ಪೇನ್ ಗೇಟ್ ಏನಿದೆ ಅಲ್ಲಿ ಪ್ರಾಪರ್ ಆಗಿಲ್ವಾ, ನ್ಯೂರೋಟಾಕ್ಸಿನ್ಸ್ ಏನಿದೆ ಅದು ರಿಲೀಸ್ ಆಗ್ಲಿಕ್ಕೆ ಶುರು ಆಗುತ್ತೆ, ಮತ್ತು ಜೊತೆಗೆ ಪ್ರಾಪರ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ಸ್ ಆಗ್ಲಿಕ್ಕೆ ಶುರು ಆಗ್ತದೆ. ಇದು ಶಾಶ್ವತ ಪರಿಹಾರನ ಅಥವಾ ಸೊ ನಾವೀಗ ಡಯಟ್ ಏನಾದ್ರು ಮೇಂಟೈನ್ ಮಾಡಬೇಕು? ಇದ್ರ ಜೊತೆಗೆ ಡಯಟ್ ಅನ್ನ ಮಾಡ್ಬೇಕು. ತಗೊಳ್ಳೋ ಫುಡ್ ಅಲ್ಲಿ ಪ್ರಾಪರ್ ಆಗಿ ಒಳ್ಳೆ ಚೆನ್ನಾಗಿರೋ ನ್ಯೂಟ್ರಿಷನ್ಸ್ ಇಲ್ಲ, ಪ್ರಾಪರ್ ಆಗಿರೋ ಪ್ರೋಟೀನ್ಸ್ ಇಲ್ಲ, ಆಗಿರೋ ಅಮೈನೋ ಆಸಿಡ್ಸ್ ಇಲ್ಲ. ನಾವು ಯಾವಾಗ ಪ್ರಾಪರ್ ಆಗಿ ನಾವು ಪ್ರಿಕ್ಕಿಂಗ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟು ಇದಾಗ ಒಳಗಡೆಯಿಂದ ನಮಗೆ ಸರ್ಕ್ಯುಲೇಷನ್ಸ್ ಮಾಡುವಾಗ ಅಟ್ ಎಂಡ್ ಆಫ್ ಟೈಮ್ ಬ್ಲಡ್ ಸರ್ಕ್ಯುಲೇಷನ್ಸ್ ಆದಾಗ ಬ್ಲಡ್ ಇಂದ ಬರೋ ನ್ಯೂಟ್ರಿಷನ್ ಸತ್ವ ಏನಿದೆ ಅದು ಅಲ್ಲಿ ತಲುಪಬೇಕು. ಅದೆಲ್ಲ ಮಾಡಿ ನಾವು ಅಲ್ಲಿಗೆ ತಲುಪಿಲ್ಲ ಅಂತ ಹೇಳಿದ್ರೆ ಮಾಡಿದೆಲ್ಲ ವೇಸ್ಟ್ ಆಗ್ಬಿಡ್ತದೆ. ಹಾಗಾದ್ರೆ ನೀವು ಹೇಳ್ದಂಗ್ ಮಾಡಿದ್ರೆ ಶಾಶ್ವತ ಪರಿಹಾರ ಖಂಡಿತವಾಗಿ ಶಾಶ್ವತ ಆಗುತ್ತೆ. ಸೊ ನಾವೀಗ ಇಲ್ಲಿ ಮೂವ್ಮೆಂಟ್ ಮಾಡ್ತಾ ಇರುವಂತದ್ದು ಕೈರೋ ಪ್ರಾಕ್ಟೀಸ್ ಮತ್ತೆ ಸ್ಪೈನಲ್ ಮ್ಯಾನಿಪುಲೇಷನ್ಸ್ ಮೂವ್ಮೆಂಟ್ಸ್ ಅನ್ನ ಮಾಡ್ತಾ ಇರುವಂತದ್ದು. ಸೊ ಅವ್ರಿಗೆ ಹಿಂಗೆ ಮಾಡಿದಾಗ ಏನಾಗುತ್ತೆ, ಏನೇ ಮಿಸ್ಅಲೈನ್ಮೆಂಟ್ ಇರೋದು ಇಲ್ಲ ಏನಾದ್ರು ಡಿಫ್ರೆಂಟ್ ಆಗಿ ಮೂವ್ಮೆಂಟ್ ಆಗ್ತಿರೋದು ಅದು ನಾರ್ಮಲ್ ಸ್ಟೇಟ್ ವರ್ಟಿಬ್ರಾಗೆ ಅಲೈನ್ ಆಗುತ್ತೆ ಅದಷ್ಟೇ. ನನ್ನ ಹೆಸರು ಶ್ವೇತಾ ಅಂತ ಹೇಳ್ಬಿಟ್ಟು, ನನಗೆ ಮುಂಚೆಯಿಂದ ಸ್ಪಾಂಡ್ಲೈಟಿಸ್ ಪೈನ್ ತುಂಬಾ ಇತ್ತು. ಸಡನ್ಲಿ ಒಂದು ದಿನ ಹೆಂಗಾಯ್ತು ಅಂತ ಹೇಳಿದ್ರೆ ಬೆಳಗಿನ ಜಾವ 3-3:30 ಆಗಿತ್ತು. ಎದ್ದಳಕ್ಕೆ ಆಗ್ಲಿಲ್ಲ ನನ್ನ ಕೈಯಲ್ಲಿ. ಆಲ್ಮೋಸ್ಟ್ 3:30 4:30 5 ಗಂಟೆ ತನಕನೂ ಎದ್ದಳಕ್ ಟ್ರೈ ಮಾಡಿದೆ, ಎದ್ದಳಕ್ಕೆ ಆಗ್ಲಿಲ್ಲ. ಸೊಂಟದಿಂದ ಕಾಲು ಪೇನ್ ಜಾಸ್ತಿ ಆಗ್ತಾ ಶುರು ಆಯ್ತು. ಮತ್ತಿಕೆರೆಯಿಂದ ಹೇಳ್ಬಿಟ್ಟು ಲೊಕೇಶನ್ ಹಾಕೊಂಡು ಇಲ್ಲಿಗೆ ಬಂದಿದ್ದು. ನನಗೆ ಲಿಫ್ಟ್ ಅಲ್ಲಿ ಬರಕ್ಕೂ ಆಗ್ತಾ ಇರ್ಲಿಲ್ಲ, ಅಷ್ಟು ಕಷ್ಟಪಟ್ಟಿದ್ದೀನಿ ನಾನು ಮೇಲ್ಗಡೆ ಬರೋದಕ್ಕೆ. ಸೊ ಮೇಲ್ಗಡೆಗೆ ಬಂದು ನನಗೆ ಫಸ್ಟಿಗೆ ಆಕ್ಯುಪಂಚರ್ ಟ್ರೀಟ್ಮೆಂಟು ಮತ್ತೆ ಫಿಸಿಯೋಥೆರಪಿ ಎರಡನ್ನೂ ಒಂದೇ ದಿನಾನು ಆಲ್ಮೋಸ್ಟ್ ಆಲ್ ಒಂದು 3 hours ಕೊಟ್ಟರು. 1.5 hour ಅಲ್ಲಿ 3 hours ಕೊಟ್ಟಿದ್ದು. ವಾಪಸ್ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗಿದ್ದೀನಿ. ಯೋಗ ಆಯ್ತು, ಅಕ್ಯುಪಂಕ್ಚರ್ ಆಯ್ತು, ಮತ್ತೆ ಏನೇನ್ ಮಾಡಬಹುದು ಅಲ್ಲೆಲ್ಲ ಮಾಡಿದ್ವಿ. ಈಗ ನೆಕ್ಸ್ಟ್ ಏನು? ಸೊ ನೆಕ್ಸ್ಟ್ ನಾವಿಲ್ಲಿ ಮಾಡುವಂತದ್ದು ನಾವು ಸ್ವೀಡಿಶ್ ಮತ್ತೆ ಬ್ಯಾಲನ್ಸ್ ಮೂವ್ಮೆಂಟ್ಸ್ ಅನ್ನ ಮಾಡುವಂತದ್ದು. ಸೊ ಮಸಲ್ಸ್ ಅಲ್ಲಿ ಕೆಲವೊಂದ್ಸತಿ ನೋಟ್ಸ್ ಫಾರ್ಮೇಶನ್ಸ್ ಇರುತ್ತೆ, ಆ ನೋಟ್ಸ್ ಅನ್ನ ತೆಗಿಲಿಕ್ಕೆ ನಾವು ಬ್ಯಾಲನ್ಸ್ ಮತ್ತೆ ಸ್ವೀಡಿಶ್ ಮೂವ್ಮೆಂಟ್ಸ್ ಅನ್ನ ಮಾಡುವಂತದ್ದು. ಇಲ್ಲಿ ಮಾಡ್ತಿದ್ದಾರೆ ಈಗ? ಹೌದು, ಮಾಡ್ತಾ ಇದ್ದಾರೆ. ಓಕೆ, ಬನ್ನಿ ನೋಡ್ಕೊ ಬರೋಣ. ಎಸ್, ಇದು ಮಸಾಜಾ? ಹೌದು, ಇದು ನಾವು ಸ್ವೀಡಿಶ್ ಮತ್ತೆ ಬ್ಯಾಲನ್ಸ್ ಮೂವ್ಮೆಂಟ್ಸ್ ಅನ್ನ ಕೊಡುವಂತದ್ದು. ಯೂಶಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ನಾನು ನಿಮ್ಗೆ ಬೋನ್ ತೋರಿಸಿದ್ರೆ ಇಲ್ಲಿ ಮಸಲ್ಸ್ ಎರೆಕ್ಟರ್ ಸ್ಪೈನ್ ಮಸಲ್ಸ್ ಫಾರ್ಮೇಶನ್ಸ್ ಇರುತ್ತೆ. ಈ ಮಸಲ್ಸ್ ಸುತ್ತ ಏನಾಗುತ್ತೆ ಅಂದ್ರೆ ನೋಟ್ಸ್ ಫಾರ್ಮೇಶನ್ಸ್ ಆಗುತ್ತೆ. ಅಂದ್ರೆ ಇಲ್ಲಿ ಪ್ರಾಪರ್ ಆಗಿ ಪ್ರೆಷರ್ ಬೀಳ್ತಿರಲ್ಲ, ಎಲ್ಲರೂ ಕಂಪ್ಲೀಟ್ ಆಗಿ ಮುಂದ್ಗಡೆ ಮಾತ್ರ ಬೆಂಡ್ ಆಗ್ತಾ ಇದ್ದಾನೆ, ಮಸಲ್ಸ್ ವೀಕ್ ಆಗುತ್ತೆ. ಅಲ್ಲಿ ನೋಟ್ಸ್ ಫಾರ್ಮೇಶನ್ಸ್ ಆದಾಗ ಅದನ್ನೆಲ್ಲ ಕಂಪ್ಲೀಟ್ ಆಗಿ ನಮ್ಗೆ ಈ ರೀತಿ ಕ್ಲಿಯರ್ ಆಗಿ ತೆಗಿಬಹುದು. ನೋಟ್ಸ್ ಫಾರ್ಮೇಶನ್ಸ್ ಆದ್ರೆ ನಿಮ್ಗೆ ಅದು ಪ್ರಾಪರ್ ಸ್ಟ್ರೆಂತ್ ಸಿಗೋದಿಲ್ಲ. ಸೊ ಈ ಒಂದು ಸ್ಟ್ರೆಂತ್ ಚೆನ್ನಾಗಿ ಆಗ್ಬೇಕಂತಲೇ ನಾವು ಇಲ್ಲಿ ಪ್ರಾಪರ್ ಆಗಿ ಮೂವ್ಮೆಂಟ್ಸ್ ಅನ್ನ ಮಾಡುವಂತದ್ದು. ಈಗ ಬ್ಯಾಕ್ ಪೇನ್ ಬಿಟ್ಟು ಬೇರೆ ಏನೆಲ್ಲ ಇದೆ ಸರ್? ಮಾರ್ನಿಂಗ್ 6 AM ಕ್ಲಬ್ ಅಲ್ಲಿ ಏನ್ ಹೇಳಿದ್ದೇವೆ ಅದು ಬ್ಯಾಕ್ ಪೇನ್. ಅದ್ರ ಜೊತೆಗೆ ನಾವಿಲ್ಲಿ ಮೈಗ್ರೇನ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೇವೆ. ಸೊ ವೆಯ್ಟ್ ಲಾಸ್ ಗೆ ಮೇನ್ ಆಗಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೇವೆ. ವೆಯ್ಟ್ ಲಾಸ್ ಕೂಡ ಆಲ್ಮೋಸ್ಟ್ ಈಗ ಜನರಿಗೆ ಇರುವಂತಹದ್ರಲ್ಲಿ ದೊಡ್ಡ ವಿಷಯಸ್ ಅಲ್ಲಿ ಅದು ಕೂಡ ಒಂದು. ಸೊ ಅದ್ರ ಜೊತೆಗೆ ನಾವು ನೆಕ್ ಪೇನ್ಸ್ ಆಗಿರ್ಲಿ, ನೀ ಪೇನ್ ಆಗಿರ್ಲಿ, ಅಥವಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್, ಹಳೆ ವಿಡಿಯೋದಲ್ಲಿ ನಾವು ಆಲ್ರೆಡಿ ಕವರ್ ಮಾಡ್ಕೊಂಡಿದ್ವಿ, ಅದು ಕೊಲನ್ ಹೈಡ್ರೋಥೆರಪಿ ಟ್ರೀಟ್ಮೆಂಟ್ಸ್ ಅಂತ. ಸೊ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಏನ್ ಜಾಸ್ತಿ ಇದೆ ಅದನ್ನ ಕಂಪ್ಲೀಟ್ ಆಗಿ ಫಾರ್ಮೇಶನ್ಸ್ ಇರುತ್ತಲ್ಲ, ಸಿವಿಯರ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಅನ್ನ ಅಥವಾ ಫ್ಯಾಟಿ ಲಿವರ್ ಪ್ರಾಬ್ಲಮ್ಸ್ ಆಗಿರ್ಲಿ, ಅಥವಾ ಮಸ್ಕ್ಯುಲೋಸ್ಕೆಲಿಟಲ್ ಪ್ರಾಬ್ಲಮ್ಸ್ ಆಗಲಿ, ಇಲ್ಲಾಂದ್ರೆ ನ್ಯೂರಲಾಜಿಕಲ್ ಅಂದ್ರೆ ಟೈಜಮನ ನ್ಯೂರಾಲಜಿ ಅಂತ ಹೇಳ್ತಾರೆ, ಬೆಲ್ಸ್ ಪ್ಯಾಲ್ಸಿ ಅಂತ ಹೇಳ್ತಾರೆ, ಇಲ್ಲಾಂದ್ರೆ ಟಿನಿಟಸ್ ಅಂತ ಹೇಳ್ತಾರೆ. ಆಕ್ಚುಲಿ ನ್ಯೂರಲಾಜಿಕಲ್ ಕೇಸಸ್, ಅದನ್ನ ಕೂಡ ನಾವು ಇಲ್ಲಿ ಕ್ಯೂರ್ ಮಾಡ್ತೇವೆ. ಸೊ ನನಗೆ ಆಕ್ಚುಲಿ ಫಸ್ಟ್ ಏನು ಪ್ರಾಬ್ಲಮ್ ಇತ್ತು ಅಂದ್ರೆ ಕೈ ಮೂವ್ಮೆಂಟ್ ಪ್ರಾಬ್ಲಮ್ ಇತ್ತು. ಆಮೇಲೆ ಸ್ಲೋಲಿ ನಾನು ಹಾಸ್ಪಿಟ್ಲಿಗೆ ಹೋದಾಗ ಅಲೋಪತಿಕಲ್ಲಿ ಸೊ ನನಗೆ ಪಾರ್ಕಿನ್ಸನ್ಸ್ ಡಿಸೀಸ್ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ರು, ಮೆಡಿಸಿನ್ ಕೊಟ್ಟರು. ಕರೋನಾ ಟೈಮಲ್ಲಿ ಐ ಗಾಟ್ ಅಲ್ಸರ್ ಆ ಟ್ರೀಟ್ಮೆಂಟ್ ಹೋದಾಗ ನನಗೆ ಪ್ಯಾಂಟಪ್ರೋಸಲ್ ವಿತ್ ಡಾಂಪಿರೋಡಾನ್ ಕೊಟ್ಟರು. ಆ ಡಾಂಪಿರೋಡಾನ್ ಮಾಲಿಕ್ಯೂಲ್ ಇದೆಯಲ್ಲ, ಸೊ ಅದೇನು ಮಾಡುತ್ತೆ ನಿಮಗೆ ಈ ಡಿಸೀಸ್ ಟ್ರೀಟ್ಮೆಂಟ್ ಸಿಂಪ್ಟಮ್ಸ್ ಕೊಟ್ಬಿಡುತ್ತೆ ನಿಮಗೆ. ಯೂಶಲಿ ಡಾಂಪಿರೋಡಾನ್ ಶುಡ್ ಬಿ ಟೇಕನ್ 10 mg 10 days. ಒಬ್ಬ ಡಾಕ್ಟರ್ ಏನು ಮಾಡ್ತಾನೆ 30 mg 30 days ಬರ್ಬಿಡ್ತಾರೆ ನನಗೆ. ಆ 30 days ತೊಗೊಂಡು ಆ ಡಾಂಪಿರೋಡಾನಿಂದ ಈ ಡಿಸೀಸ್ ಬಂದಿದೆ ಅಂತ ಐಡೆಂಟಿಫೈ ಮಾಡಿದ್ರು. ಸೊ ಹಾಗಾಗಿ ಈ ಇಂಗ್ಲೀಷ್ ಮೆಡಿಸಿನ್ ಯಾವುದೇ ತೊಗೊಳ್ಳಿ ನೀವು, ಒಂದು ತೊಗೊಂಡ್ರೆ ಅದಕ್ಕೆ ಸೈಡ್ ಎಫೆಕ್ಟ್ ಬೇರೆ ಇದ್ದೇ ಇರುತ್ತೆ ಒಂದೇನಾದರೂ.
ಸೊ ನಾನು ಮೆಡಿಸಿನ್ ತೊಗೊಳ್ತಾ ಇದ್ದೀನಿ, ಬಟ್ ಆದರೂ ನನಗೆ ಏನು ಕಮ್ಮಿ ಆಗ್ತಾ ಇಲ್ಲ. ಸೊ ಇಲ್ಲಿ ಬಂದು ನಾನು ಟ್ರೀಟ್ಮೆಂಟ್ ತೊಗೊಂಡೆ. ಸೊ ಒಂದು ಸಿಟ್ಟಿಂಗಲ್ಲೇ ನಂಗೆ ಅರ್ಥ ಆಯಿತು, ಸೊ ಇದು ಕಮ್ಮಿ ಆಗುತ್ತೆ ಅಂತ. ಸೊ ಹಂಗಾಗಿ ರೆಗ್ಯುಲರ್ ಒಂದು 15 days ಟ್ರೀಟ್ಮೆಂಟ್ ತೊಗೊಂಡಿರೋದ್ರ ಆಲ್ಮೋಸ್ಟ್ ಒಂದು 70% ಕಮ್ಮಿ ಆಯಿತು. ಸೊ ಹೀಗಾಗಿ ನಾನು ರೆಗ್ಯುಲರ್ ಇವಾಗ ಟ್ರೀಟ್ಮೆಂಟ್ ತೊಗೊತಾ ಇದ್ದೀನಿ. ಈ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಇದು ಔಟ್ ಪೇಷಂಟ್? ಅಂದ್ರೆ ಎಲ್ಲ ಕಡೆ ಬೇರೆ ಬೇರೆ ಟ್ರೀಟ್ಮೆಂಟ್ಸ್ ಇದೆ, ಬಟ್ ಒಂದು ಪ್ರಾಪರ್ ಆಗಿ ಒಂದು ಕ್ಲಿಯರ್ ಆಗಿ ಒಂದು ಸಂಯೋಜಿತ ಇಂಟಿಗ್ರೇಟೆಡ್ ಆಗಿ ಕಂಪ್ಲೀಟ್ ಆಗಿ ಎಲ್ಲಾ ಟ್ರೀಟ್ಮೆಂಟ್ ಸೆಕ್ಷನ್ಸ್ ಅನ್ನ ಇಟ್ಕೊಂಡು ನಾವು ಮಾಡ್ತಿರೋ ಒಂದು ಔಟ್ ಪೇಷಂಟ್. ಅಂದ್ರೆ ಇಲ್ಲಿ ಬಂದವರಿಗೆ ಅಡ್ಮಿಟ್ ಆಗ್ಬೇಕಂತ ಏನಿಲ್ಲ, ನಾವು ಅವರಿಗೆ ಡಯಟ್ ಚಾರ್ಟ್ ಅನ್ನ ಕೊಡ್ತೇವೆ, ಡಯಟ್ ಫಾಲೋ ಅಪ್ ಅನ್ನ ಕೊಡ್ತೇವೆ. ಸೊ ಮನೇಲಿ ಏನೇನು ಫಾಲೋ ಅಪ್ ಮಾಡ್ಬೇಕಂತ ಕೊಡ್ತೇವೆ, ಅವರಿಗೆ ಇಲ್ಲಿ ಬಂದು ಟ್ರೀಟ್ಮೆಂಟ್ಸ್ ತಗೊಂಡು ಅವರಿಗೆ ವಾಪಸ್ ಅವರ ವರ್ಕ್ ಏನಿದೆ ಅದನ್ನ ಕಂಟಿನ್ಯೂ ಮಾಡ್ಕೊಳ್ಬಹುದು. ನೋಡಿ ವೀಕ್ಷಕರೇ, ನೀವು ಎಲ್ಲೆಲ್ಲೋ ಹೋಗಿ ಉಳ್ಕೊಳ್ಳೋದೆಲ್ಲ ಮಾಡಿರಬಹುದು, ಆದ್ರೆ ಇಲ್ಲಿ ಉಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬೆಳಿಗ್ಗೆ ಬಂದ್ರೆ ಟ್ರೀಟ್ಮೆಂಟ್ ತಗೊಂಡು ಮನೆಗೆ ಹೋಗ್ಬೋದು, ಮತ್ತೆ ಕಂಟಿನ್ಯೂ ನಿಮಗೆ 15 ದಿನ ಇದ್ರೆ 15 ದಿನನೂ ಬಂದು ಟ್ರೀಟ್ಮೆಂಟ್ ತಗೊಂಡು ಮನೆಗೆ ಹೋಗ್ಬಹುದು. ಮತ್ತೆ ಇಲ್ಲೆಲ್ಲ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿದೆ. ಸೊ ಹೈಜಿನಿಕ್ ತುಂಬಾ ಕ್ವಾಲಿಟಿ ನಾವು ಮೇಂಟೈನ್ ಮಾಡ್ಬೇಕಾಗುತ್ತೆ. ಒಬ್ಬರು ಪೇಷಂಟ್ಸ್ ಬಂದ್ರೆ ಅವರಿಗೆ ಎವ್ರಿಥಿಂಗ್ ಎಲ್ಲ ಸರ್ವಿಸ್ ಅಲ್ಲಾಗ್ಲಿ, ಅವ್ರಿಗೆ ಕ್ವಾಲಿಟಿ ಅಲ್ಲಾಗ್ಲಿ, ನಾವು ಕೊಡುವಂತ ಆಯಿಲ್ ಅಲ್ಲಾಗ್ಲಿ, ನಾವು ಕೊಡುವಂತ ಅಕ್ಯುಪಂಕ್ಚರ್ ನೀಡಲ್ಸ್ ಅಂತ ಆಗ್ಲಿ, ಪ್ರತಿಯೊಂದನ್ನು ಕೂಡ ಪ್ರಾಪರ್ ಹೈಜಿನಿಕ್ ಆಗಿ ಮಾಡೋದು. ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀರಿ? ಸೊ ನೆಕ್ಸ್ಟ್ ನಾವು ಮೂವ್ಮೆಂಟ್ಸ್ ಅನ್ನ ಮಾಡುವಂತದ್ದು, ಕಪ್ಪಿಂಗ್ ಮೂವ್ಮೆಂಟ್ಸ್ ಅನ್ನ ಮಾಡುವಂತದ್ದು. ಸೊ ಏನಾಗುತ್ತೆ, ಈ ಬೋನ್ ಮತ್ತೆ ಮಸಲ್ಸ್ ಮಧ್ಯದಲ್ಲಿ ಸ್ವಲ್ಪ ಥಿಕ್ ಫಾರ್ಮೇಶನ್ಸ್ ಇರುತ್ತೆ, ಅದನ್ನ ಕಂಪ್ಲೀಟ್ ಆಗಿ ಫ್ರೀ ಮಾಡ್ಲಿಕ್ಕೆ ನಾವು ಕಪ್ಪಿಂಗ್ ಮೂವ್ಮೆಂಟ್ಸ್ ಅನ್ನ ಮಾಡುವಂತದ್ದು. ಎಷ್ಟು ಕಪ್ ಹಾಕ್ಬೇಕು ಆತರ ಏನಾದ್ರು ಇರುತ್ತಾ? ಇಲ್ಲ, ನಮ್ಗೆ ಅವ್ರದ್ದು ಮಸಲ್ ಟೆನ್ಷನ್ಸ್ ಎಷ್ಟಿದೆ ಅದ್ರ ಮೇಲೆ ನೋಡ್ಕೊಂಡು ನಾವು ಕೊಡುವಂತದ್ದು. ಅಂದ್ರೆ ಕೆಲವರಿಗೆ ಅಪ್ಪರ್ ಬ್ಯಾಕ್, ನೋಡಿ ಇವರಿಗೆ ಮೇನ್ ಆಗಿ ಲೋವರ್ ಬ್ಯಾಕ್ ಪ್ರಾಬ್ಲಮ್ಸ್ ಇರುವಂತದ್ದು. ಸೊ ಲೋವರ್ ಬ್ಯಾಕ್ ಅಲ್ಲಿ ಕಂಪ್ಲೀಟ್ ಆಗಿ ಮೂವ್ಮೆಂಟ್ಸ್. ಈಗ 15 ದಿನ ಟ್ರೀಟ್ಮೆಂಟ್, 15 ದಿನನೂ ಕಪ್ಪಿಂಗ್ ತಗೋಬೇಕಾ ಹೇಗೆ? ಇಲ್ಲ, 15 ದಿನ ನಾವು ಟ್ರೀಟ್ಮೆಂಟ್ಸ್ ಅನ್ನ ನಾವು ಪ್ರೋಟೋಕಾಲ್ ಮಾಡಿದ್ದೇವೆ. ಸೊ ಯಾವ್ದಾದ್ಮೇಲೆ ಯಾವ್ದು ತಗೊಳ್ಬೇಕು, ಯಾವತ್ತು ಏನ್ ತಗೊಳ್ಬೇಕು ಅಂತ ಹೇಳಿ ನಾವು ಪ್ರಾಪರ್ ಆಗಿ ಒಂದು ಪ್ರೋಟೋಕಾಲ್ ಮಾಡಿದ್ದೇವೆ, ಅದ್ರ ಬೇಸ್ ಅಲ್ಲಿ ಕೊಡೋದು. ಸೊ ನಾರ್ಮಲ್ ಕಪ್ಪಿಂಗ್ ಕೊಡ್ತೇವೆ, ಅದ್ರ ಜೊತೆಗೆ ಬ್ಲಡ್ ಕಪ್ಪಿಂಗ್ ಕೊಡ್ತೇವೆ. ಅಂದ್ರೆ ಯೂಶಲಿ ಬ್ಲಡ್ ಸರ್ಕ್ಯುಲೇಷನ್ಸ್ ಇದ್ದಾಗ, ಇಲ್ಲಾಂದ್ರೆ ಕಂಟಾಮಿನೇಟೆಡ್ ಬ್ಲಡ್ಸ್ ಏನಿದೆ ಅದನ್ನು ಕೂಡ ನಾವು ಹೊರಗಡೆ ತೆಗಿಬೇಕು ಕ್ಲಿಯರ್ ಆಗಿ. ಹೊಸ ಟೆಕ್ನಿಕ್ ಇದು. ಸೊ ಇದೇನು ಮಾಡುತ್ತೆ ಅಂದರೆ, ನಾವು ಏನೇ ಮಸಲಲ್ಲಿ ನಾಟ್ಸ್ ಇದ್ರಿ ನಾವು ಮೂವ್ಮೆಂಟ್ ಮಾಡೋಕ್ಕಾಗಲ್ಲ, ಇಲ್ಲ ಗಂಟು ಬಂದುಬಿಟ್ಟಿರುತ್ತೆ, ಅದನ್ನು ನಾವು ಬಿಡಿಸೋದು ಪ್ರಯತ್ನ ಮಾಡ್ತೀವಿ. ಈ ಮೂಮೆಂಟ್ಸ್ ಮಾಡ್ತಿರುವಾಗ ನಿಮ್ಮದು ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಇನ್ಕ್ರೀಸ್ ಆಗುತ್ತೆ, ಮೈಕ್ರೋ ಇಂಜುರೀಸ್ ಆಗುತ್ತೆ. ಅವಾಗ ಏನಾಗುತ್ತೆ ಅಂದರೆ ನಿಮ್ಮದು ರಿಕವರಿ ಫಾಸ್ಟ್ ಆಗುತ್ತೆ, ನಿಮ್ಮ ರೇಂಜ್ ಆಫ್ ಮೋಷನ್ನು ಜಾಸ್ತಿ, ಮೂವ್ಮೆಂಟು ಎಲ್ಲ ಎಕ್ಸ್ಪೀರಿಯನ್ಸ್ ಆಗ್ತಾ ಬರುತ್ತೆ. ಸೊ ಯೂಶಲಿ ಎಲ್ಲರಿಗೂ ಬ್ಯಾಕ್ ಪೇನ್ ಇರೋದು ಈ ಮಸಲ್ಸ್ ತುಂಬಾ ಸರಿ ಡೆನ್ಸಿಟಿ ಪ್ರಾಪರ್ ಆಗಿರೋದಿಲ್ಲ, ಸ್ಟ್ರೆಂತ್ ಚೆನ್ನಾಗಿರೋದಿಲ್ಲ. ಸೊ ಈ ಪ್ರಾಕ್ಟೀಸ್ ಮಾಡಿದಾಗ ಏನಾಗುತ್ತೆ, ನಾವು ಈ ಮಸಲ್ಸ್ ಅನ್ನ ನಾವು ಸ್ಟ್ರೆಂತ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವೆ. ಇದಿಷ್ಟು ಸ್ಟ್ರೆಂತ್ ಆದ್ರೆ ಆಲ್ಮೋಸ್ಟ್ ಬ್ಯಾಕ್ ಪೇನ್ ಗೆ ನಾವು ಆಲ್ಮೋಸ್ಟ್ ಚೆನ್ನಾಗಿ ಟ್ರೀಟ್ ಮಾಡಬಹುದು. ಆಲ್ಮೋಸ್ಟ್ ಇದು ಮಾಡಿದಷ್ಟು ಆಲ್ಮೋಸ್ಟ್ ಬ್ಯಾಕ್ ಪೇನ್ 50% ಕಮ್ಮಿ ಆಯ್ತು ಅಂತಾನೆ ಅರ್ಥ. ಸೊ ನೆಕ್ಸ್ಟ್ ನಾವಿಲ್ಲಿ ಮಾಡುವಂತ ಮೂವ್ಮೆಂಟ್ ಸ್ಪೈನಲ್ ಮ್ಯಾನಿಪುಲೇಷನ್ ಮೂವ್ಮೆಂಟ್ಸ್. ಸೊ ಏನಂದ್ರೆ ನಾವೀಗ ಸುಪೈನ್ ಪ್ರೋನ್ ಸೀರೀಸ್ ಅಲ್ಲಿ ಅಂದ್ರೆ ಉಲ್ಟಾ ಮಲ್ಕೊಂಡು ಯಾವ್ದೆಲ್ಲ ಪ್ರಾಕ್ಟೀಸ್ ಮಾಡಿಸಿದ್ರಿ, ಸೊ ಅದೇ ರೀತಿ ನಾವು ಈ ಸೈಡ್ ಮಸಲ್ಸ್ ಏನಿದೆ, ಸೈಡ್ ಮಸಲ್ಸ್ ಅನ್ನ ಸ್ಟ್ರೆಂತ್ ಮಾಡಬೇಕು. ಯಾಕಂದ್ರೆ ಖಾಲಿ ಅದನ್ನ ಮಾತ್ರ ಸ್ಟ್ರೆಂತ್ ಮಾಡಿ ಸಾಲೋದಿಲ್ಲ, ಈ ಸೈಡ್ ಮಸಲ್ಸ್ ಸ್ಟ್ರೆಂತ್ ಮಾಡಬೇಕು. ಮತ್ತೆ ಇಲ್ಲಿ ಏನ್ ಮಸಲ್ಸ್ ಇದೆ, ಯೂಶಲಿ ನಮ್ದು ರೆಕ್ಟಸ್ ಅಬ್ಡಾಮಿನಸ್ ಮಸಲ್ಸ್ ಆಗ್ಲಿ, ಇಲ್ಲಾಂದ್ರೆ ರೆಕ್ಟಸ್ ಫ್ಯೂಮೋರಿಸ್ ಮಸಲ್ಸ್ ಅಂತ ಇರುತ್ತೆ. ಸೊ ಈ ಮಸಲ್ಸ್ ಅನ್ನ ಕೂಡ ನಾವು ಸ್ಟ್ರೆಂಥನ್ ಮಾಡಬೇಕು, ಮತ್ತೆ ನಾವು ಆ ಬೋನ್ ಅಲೈನ್ಮೆಂಟ್ ಅನ್ನ ಮಾಡುವಂತದ್ದು. ಸೊ ಇದೆಲ್ಲ ಆದ್ಮೇಲೆ ಲಾಸ್ಟ್ ಮೂಮೆಂಟ್ಸ್ ಏನ್ ಮಾಡುವಂತದ್ದು, ನಾವು ಸ್ಟೀಮ್ ಬಾತ್ ಅನ್ನ ಕೊಡುವಂತದ್ದು. ಬೆಂಗಳೂರು ವೆದರ್ ಅಲ್ಲಿ ಆಕ್ಚುಲಿ ಕೋಲ್ಡ್ ಜಾಸ್ತಿ, ಜನರಿಗೆ ಸ್ವೆಟ್ ಆಗೋದಿಲ್ಲ, ಮತ್ತೆ ಅವರದ್ದು ಫಿಸಿಕಲ್ ಆಕ್ಟಿವಿಟೀಸ್ ಕೂಡ ಕಮ್ಮಿ ಇದೆ. ನಮಗೆ ಓವರ್ ಆಲ್ ಬಾಡಿಯಲ್ಲಿ ಪೂರ್ತಿಯಾಗಿ ಸ್ವೆಟ್ ಕೊಡ್ಲಿಕ್ಕೆ ನಾವು ಮೇನ್ ಟ್ರೀಟ್ಮೆಂಟ್ಸ್ ಏನಂದ್ರೆ ಸ್ಟೀಮ್ ಬಾತ್ ಅನ್ನ ಕೊಡ್ತೇವೆ. ಸೊ ಓವರ್ ಆಲ್ ಆಗಿ ಎಲ್ಲ ರೀತಿಯಲ್ಲೂ ಟ್ರೀಟ್ಮೆಂಟ್, ಸ್ವೆಟ್ ಇಂದನೂ ಇನ್ಫ್ಲಮೇಷನ್ ಹೊರಗೆ ಹೋಗ್ಬೇಕು, ಪ್ರಾಪರ್ ಡಯಟ್ ಹೋಗ್ಬೇಕು, ನ್ಯೂಟ್ರಾಸಿಟಿಕಲ್ಸ್ ತಗೋಬೇಕು, ಯೋಗನು ಮಾಡ್ಬೇಕು, ಕೈರೋ ಪ್ರಾಕ್ಟೀಸಸ್ ಇರಬೇಕು. ಸೊ ಕೆಲವೊಂದ್ಸತಿ ಕೈರೋ ಮಾಡೋರು ಖಾಲಿ ಬೋನ್ ಅಲೈನ್ಮೆಂಟ್ ಮಾತ್ರ ಮಾಡ್ತಾರೆ, ನಾವು ಅದು ಮಾಡ್ತೇವೆ, ಮಸಲ್ ಸ್ಟ್ರೆಂತ್ ಮಾಡ್ತೇವೆ, ಪ್ರಾಪರ್ ಡಯಟ್ ಕೊಡ್ತೇವೆ, ನ್ಯೂಟ್ರಿಷನ್ ಸಪ್ಲಿಮೆಂಟ್ಸ್ ಹೇಗೆ ಅಂತ ಹೇಳಿ ಹೇಳ್ತೇವೆ. ಸೊ ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡಿಸ್ತೇವೆ, ಸ್ಟ್ರೆಸ್ ಅನ್ನ ಕಮ್ಮಿ ಮಾಡ್ಲಿಕ್ಕೆ ನೋಡ್ತಾ ಇದ್ದೇವೆ. ಸೊ ಪ್ರತಿಯೊಂದನ್ನ ಎಟ್ ಎ ಟೈಮ್ ನಾವು ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಅಂತ ಈ 6am ಕಾನ್ಸೆಪ್ಟ್ ಅನ್ನ ಮಾಡಿರುವಂತದ್ದು. ಇಲ್ಲಿ ನಾವು ಲಾಸ್ಟ್ ಟ್ರೀಟ್ಮೆಂಟ್ ಕೊಡುವಂತದ್ದು ಸ್ಟೀಮ್ ಬಾತ್. ಸ್ಟೀಮ್ ಆದಾಗ ಬಾಡಿ ಕಂಪ್ಲೀಟ್ ಆಗಿ ಬೆವರ್ಲಿಕ್ಕೆ ಶುರು ಆಗ್ತದೆ, ಬಾಡಿಯಲ್ಲಿ ಏನು ಟಾಕ್ಸಿಸಿಟಿ ಇದೆ ಕಂಪ್ಲೀಟ್ ಆಗಿ ಹೊರಗೆ ಹೋಗ್ಲಿಕ್ಕೆ ಶುರು ಆಗ್ತದೆ. ಸೊ ಆ ರೀತಿ ಟ್ರೀಟ್ಮೆಂಟ್ಸ್ ಅನ್ನ ಮಾಡುವಂತ. ಒಂದ್ಸತಿ ಬ್ಯಾಕ್ ಪೇನ್ ಮಾಡಿ ಮೂವ್ಮೆಂಟ್ಸ್ ಎಲ್ಲ ಕೊಟ್ಟಾದ್ಮೇಲೆ ಸ್ಟೀಮ್ ಬಾತ್ ಕೊಟ್ಟಾಗ ಒಂದ್ಸತಿ ಫುಲ್ ರಿಲ್ಯಾಕ್ಸ್ ಆಗ್ತದೆ, ಸರ್ಕ್ಯುಲೇಷನ್ ಫುಲ್ ಜಾಸ್ತಿ ಆಗ್ತದೆ, ಬಾಡಿ ಏನ್ ವಿಷಾಂಶ ಎಲ್ಲ ಹೊರಗೋದಾಗ, ಸೊ ಏನ್ ಡಸ್ಟ್ ಪಾರ್ಟಿಸ್ ಹೊರಗೋದಾಗ ಆಕ್ಚುಲಿ ಬಾಡಿ ಫ್ರೀ ಆಯ್ತು. ಯೂಶಲಿ 10 to 15 minutes ಕೊಡುವಂತದ್ದು. ಒಂದ್ಸತಿ ಕೊಟ್ಕೊಳ್ಳೆ ಆದ್ಮೇಲೆ ನಾವು ಅವರಿಗೆ ಕೋಲ್ಡ್ ಶವರ್ ತಗೊಳ್ಳಿಕ್ಕೆ ಹೇಳ್ತೇವೆ. ಒಂದ್ಸತಿ ಅಷ್ಟು ತಗೊಂಡಾಗ ಫುಲ್ ಫ್ರೀ ಆಗಿ ಬಿಡ್ತದೆ, ಫುಲ್ ಬಾಡಿ ಕಂಪ್ಲೀಟ್ ಆಗಿ ಫ್ರೀ ಆಗಿ. ಈಗ ಇಲ್ಲಿಗೆ ಬರಬೇಕು ಅಂದ್ರೆ ಹೇಗೆ, ಫಸ್ಟ್ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಬೇಕಾ ಅಥವಾ ತುಂಬಾ ರಶ್ ಇರುತ್ತೆ ಹೇಗೆ ಇಲ್ಲಿ? ಹೌದು, ಯೂಶಲಿ ನಾವೀಗ ಮಾರ್ನಿಂಗ್ 6 to 9 ಅಂತಿದೆ, ಡೈರೆಕ್ಟ್ ಆಗಿ 6 ಗಂಟೆಗೆ ಬಂದು ಟ್ರೀಟ್ಮೆಂಟ್ಸ್ ಕೊಡೋಕ್ಕಾಗೋದಿಲ್ಲ. ಮುಂಚೆ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಂಡು ನಾವು ಅವರಿಗೆ ಅದು ಪ್ರಾಪರ್ ಕಂಡೀಷನ್ಸ್ ನೋಡ್ಕೊಂಡು ಏನೇನು ಫುಡ್ ತಗೊಳ್ಬೇಕಂತ ನಾವು ಅವ್ರಿಗೆ ಹೇಳ್ತೇವೆ. ನ್ಯೂಟ್ರಾಸಿಟಿಕಲ್ಸ್ ಇದ್ರೆ ಏನ್ ತಗೊಳ್ಬೇಕಂತ ಹೇಳ್ತೇವೆ, ಅದು ಹೇಳಿದ ಮೇಲೆ ನಾವು ಅವರಿಗೆ ಹೇಳ್ತೇವೆ ನೀವು ಇದೇ ದಿನ ಬನ್ನಿ, ಸೊ ಈ ದಿನದಿಂದ ನಿಮ್ಗೆ ಈ ಬ್ಯಾಚ್ ಶುರು ಆಗುತ್ತೆ ಅಂತ ಹೇಳಿ. ಯಾಕಂದ್ರೆ ಸಡನ್ ಆಗಿ ಬಂದವರಿಗೆ ಜಾಯ್ನ್ ಆಗ್ಲಿಕ್ಕೆ ನಮಗೆ ಗೊತ್ತಿರೋದಿಲ್ಲ, ಅವರಿಗೆ ಏನು ಕಂಡೀಷನ್ ಬ್ಯಾಕ್ ಪೇನ್ ಅಂತ ಹೇಳಿ ಬಂದಿರ್ತಾರೆ, ಎಲ್ಲಿಂದ ಶುರು ಆಯ್ತು, ಯಾವ ಬ್ಯಾಕ್ ಪೇನ್ ಅಂತ ನಮಗೆ ಗೊತ್ತಿರೋದಿಲ್ಲ. ನೋಡಿ ವೀಕ್ಷಕರೇ, ಸೊ ಇವತ್ತು ಬೆಳಿಗ್ಗೆನೆ ಇಲ್ಲಿಗೆ ಬಂದು ಕಂಪ್ಲೀಟ್ ಬ್ಯಾಕ್ ಪೈನ್ ಅನ್ನ ರಿಮೂವ್ ಮಾಡುವಂತ ಪ್ರೋಸೆಸ್ ಹೆಂಗ್ ನಡೆಯುತ್ತೆ ಅಂದ್ರೆ, ಯೋಗದಿಂದ ಶುರು ಮಾಡಿ ಅವರಿಗೊಂದು ಸ್ಟೀಮ್ ಬಾತ್ ಕೊಡೋವರೆಗೂ ಕೂಡ ಇಲ್ಲಿ ಎಲ್ಲ ವ್ಯವಸ್ಥೆಗಳಿದೆ. ಸೊ ಯಾವುದಕ್ಕೂ ಬೇರೆ ಕಡೆ ಹೋಗ್ಬೇಕಾಗಿಲ್ಲ, ಒಂದೇ ಕಡೆ ಬಂದ್ರೆ ನಿಮ್ಗೆ ಎಲ್ಲದಕ್ಕೂ ಕೂಡ ಇಲ್ಲಿ ಅವಕಾಶ ಇದೆ.
ಸೊ ನಾನು ಇಲ್ಲಿಯ ಅಡ್ರೆಸ್ಸು, ಗೂಗಲ್ ಮ್ಯಾಪ್ ಲೊಕೇಶನ್ನು, ಕಾಂಟ್ಯಾಕ್ಟ್ ನಂಬರು ಪ್ರತಿಯೊಂದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಒಮ್ಮೆ ಕಂಪ್ಲೀಟಾಗಿ ರೀಡ್ ಮಾಡ್ಕೊಳ್ಳಿ. ಡಿಸ್ಪ್ಲೇಲಿ ಏನು ಕಾಂಟ್ಯಾಕ್ಟ್ ನಂಬರ್ ಕಾಣಿಸ್ತಿದೆ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ನೀವು ಅಪಾಯಿಂಟ್ಮೆಂಟನ್ನು ಬುಕ್ ಮಾಡ್ಕೋಬಹುದು, ಅಥವಾ ನೇರವಾಗಿ ಇಲ್ಲಿಯೂ ಕೂಡ ಬಂದು ಡಾಕ್ಟರ್ನ ಭೇಟಿಯಾಗಿ ಹೋಗ್ಬೋದು. ಸೊ ಇವತ್ತು ನಾವು ಇಲ್ಲಿಗೆ ಬಂದಾಗ ಇಷ್ಟೆಲ್ಲ ಮಾಹಿತಿಯನ್ನು ಕೊಡೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಾ. ಸೊ ನಿಮ್ಮ ಕ್ಲಿನಿಕ್ನ ಮತ್ತು ನಿಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಎಲ್ಲರಿಗೂ ಕೂಡ ತುಂಬ ಧನ್ಯವಾದ ಸರ್. ಥ್ಯಾಂಕ್ ಯು, ತುಂಬ ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಬ್ಯಾಕ್ ಪೇಯ್ನಿಂದ ಯಾರೆಲ್ಲ ಬಳಲ್ತಾ ಇದ್ದೀರಾ. ಸೊ ಇವತ್ತು ಬ್ಯಾಕ್ ಪೇಯ್ನ್ ಅಂತ ಮಾತ್ರ ಅಲ್ಲ, ಬೇರೆ ಬೇರೆ ವಿಭಾಗದಲ್ಲಿ ಆರೋಗ್ಯ ಸಮಸ್ಯೆಗಳನ್ನು ಯಾರು ಫೇಸ್ ಮಾಡ್ತಾ ಇದ್ದೀರಾ. ಸೊ ನಿಮಗೆ ಒಂಥರ ಇದು ಪ್ರಕೃತಿ ಚಿಕಿತ್ಸೆ ಅಂತ ಹೇಳ್ಬೋದು. ಇಲ್ಲಿಗೆ ಬಂದರೆ ಒನ್ ಸ್ಟಾಪ್ ಸೊಲ್ಯೂಷನ್ ಇದು. ಸೊ ಒಂದ್ಸಲ ಈ ಡಾಕ್ಟರ್ ಅಭಿ ಕೊಲ್ಲೂರ್ಸ್ ಕ್ಲಿನಿಕ್ಗೆ ಬನ್ನಿ. ಸೊ ನಿಮಗೆ ಏನು ಸಮಸ್ಯೆ ಇದೆ ಅದಕ್ಕೆ ಒಂದು ಕ್ಲಿಯರ್ ಕಟ್ ಆಗಿ ಒಂದು ಆ್ಯಕ್ಷನನ್ನು ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.